ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಇವತ್ತು ನಮ್ಮಮ್ಮ ನನಗೆ ಜಡ ಹಾಕ್ತಿದ್ದಾರೆ. ಸೊ ಒಂದು ಫಂಕ್ಷನ್ ಇದೆ, ಹೋಗಬೇಕು. ಹಂಗಾಗಿ ರೆಡಿ ಆಗ್ತಿದ್ದೀವಿ. ರೆಡಿ ಆದಮೇಲೆ ಸಿಗ್ತೀನಿ. ಬಾಯ್. ಜಡ ಹಾಕಿರೋದು ಈ ಥರ ನೋಡಿ. She makes me princess. ರೆಡಿಯಾಗಿ ನಾನು ನಮ್ಮಮ್ಮ ಹೊರಟ್ವಿ ಬಸ್ಸಲ್ಲಿ. ರೆಡಿ ಆಗೋದೇನೋ ಸ್ವಲ್ಪ ಟೈಮ್ ತಗೊಳುತ್ತೆ. ಅದರಲ್ಲೂ ಸ್ವಲ್ಪ ದೂರ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಬೇಕು ಅಂದರೆ ಅದರಲ್ಲಿ ಇರೋ ಕಷ್ಟ ಇದೆ ಅಲ್ವಾ. ರೆಡಿ ಆಗೋದಕ್ಕಿಂತ ಹೋಗೋದು ತುಂಬ ಕಷ್ಟ ಅನಿಸುತ್ತೆ. ಸೊ ನಾನು ನಮ್ಮಮ್ಮ ಬಸ್ಸಲ್ಲಿ ಹೊರಟ್ವಿ. ಈ ಬಿಸಿಲಲ್ಲಿ ಹೋಗೋದಿದೆ ಅಲ್ವಾ. ಬಂದಿರೋದು ಬೇಬಿ ಶವರ್. ಅಕ್ಕದು ಶ್ರೀಮಂತ ಇತ್ತು. ಹಾಗಾಗಿ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಮುಗ್ದೇ ಹೋಗಿತ್ತು. ನಾವು ಹೋಗೋಷ್ಟರಲ್ಲಿ ನಾವೇನೋ ಮಧ್ಯಾಹ್ನ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೋದ್ವಿ. ಅಷ್ಟರಲ್ಲಿ ಮುಗ್ದೇ ಹೋಗಿತ್ತು. ಹೋಗಿ ಇನ್ನೇನು ಮುಗೀತಿತ್ತು ಅಷ್ಟರಲ್ಲಿ ಹೋಗಿ ಒಂದು ಫೋಟೋ ಇಡ್ಸ್ಕೊಂಡು ಬಂದು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ನಿದ್ದೆ ಬಂದೈತೆ ಅವನಿಗೆ, ಅದಕ್ಕೆ ಫಸ್ಟ್ ಟೇಸ್ಟ್ ಅಷ್ಟೇ ಅದು. ಮುತ್ತು ಮಾಣಿಕ್ಯಗಳ ರಾಶಿ ಹೊತ್ತ ಹೆಣ್ಣು ನೀನು, ನಿನ್ನ ಬಯಕೆ ಏನು? ಎಷ್ಟು ಕೋಲ್ಡ್ ಆದ್ರೆ ಫ್ರಿಜ್ ಎಷ್ಟು ಕೋಲ್ಡ್ ಇದ್ರೂ ಬಾಟ್ಲ್ ಓಪನ್ ಮಾಡಿ ಕೊಡಲ್ಲ. ಊಟ ಮಾಡ್ಕೊಂಬರೋಷ್ಟರಲ್ಲಿ ಲಾಸ್ಟಲ್ಲಿ ದೀಪ ಆರತಿ ತೆಗಿತಾರೆ ಅಲ್ವಾ. ಸೊ ಅದು ನಡೀತಿತ್ತು. ನಾವೇನು ಊಟ ಮಾಡ್ಕೊಂಡು ಹಾಗೆ ಹೋಗೋದು ಅಂದ್ಬಿಟ್ಟು ಮತ್ತೆ ಮೇಲೆ ಹೋಗಿ ಸ್ವಲ್ಪ ಕುತ್ಕೊಂಡು ಅದನ್ನೆಲ್ಲ ನೋಡ್ತಿದ್ದೆ. ಮತ್ತು ಸ್ವಲ್ಪ ರೀಲ್ಸ್ ವೀಡಿಯೋಸ್ ಎಲ್ಲ ನಾನು ಅಂದರೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇದೆಲ್ಲ ಒಂದು ಬೆಸ್ಟ್ ಮೆಮೊರೀಸ್ ಅಲ್ವಾ. ಸೊ ನನಗೆ ಬೇಸಿಕಲಿ ಪರ್ಟಿಕ್ಯುಲರಾಗಿ ಅವ್ರು ಹೇಳ್ದೇ ಇರಲಿ, ನನಗೆ ಆ ಥರ ವೀಡಿಯೋ ಮಾಡ್ಕೊಡೋಕೆ ಇಷ್ಟ. ಹಾಗಾಗಿ ಅದನ್ನು ಮಾಡಿಕೊಟ್ಟೆ. ಯಾಂಚ್ ಮಲ್ಕೊತವನೆ ನೋಡಿ 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 ನಮ್ಮ ಯಾಂಚ್ ಮಲ್ಕೊತವನೆ. ಗುಲ್ಲು 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 ಗುಲ್ಲು. ಆಸಾಸ್ಕಿ ರಡಾಸ್ಕಿತು. ನಂದು ಈ ಒಂದು ವ್ಲಾಗಲ್ಲಿ ಬರೀ ಫಂಕ್ಷನ್ಸ್ಗೆ ಹೋಗಿರೋದೇ ಇದೆ. ಒಂದೊಂದೇ ವೀಡಿಯೋಸ್ ಮಾಡಬೇಕು ಅಂದರೆ ಲೆಂತಿ ವೀಡಿಯೋಸ್ ಬರೋಲ್ಲ. ಜಸ್ಟ್ ಹಿಂಗೆ ಹೋಗಿ ಹಂಗೆ ಬರೋದಿರುತ್ತೆ ಅಲ್ವಾ. ಅಲ್ಲಿ ಏನಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಿರಲ್ಲ ಅಂದ್ಬಿಟ್ಟು. ಹಂಗಾಗಿ ಈ ಮಂತಲ್ಲಿ ತುಂಬ ಫಂಕ್ಷನ್ಸ್ ಇತ್ತು. ಸೊ ಎಲ್ಲ ಸೇರಿ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ನೆಕ್ಸ್ಟ್ ಶ್ರೀಮಂತ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪ ಅವ್ರ ಅಂಗಡಿದು ಪೂಜೆ ಇತ್ತು. ಯಾವಾಗಲೂ ಚಿಕ್ಕ ದೀಪಾವಳಿಗೆ ಮಾಡ್ತಿದ್ವಿ. ಇದು ಅದೇ ಟೈಮಲ್ಲಿ ಏನು 1 ಮಂತಲ್ಲಿ ಮಾಡ್ಕೋಬೋದು ಅಲ್ವಾ ಅಂದ್ಬಿಟ್ಟು ಅದೇ ಟೈಮಲ್ಲಿ ಮಾಡ್ಕೊಂಡ್ವಿ. ಸೊ ನಾನು ಆಫೀಸ್ ಮುಗಿಸ್ಕೊಂಡೆ. ನಾನು ವೆಡ್ನೆಸ್ಡೇ ಏನೋ ಇತ್ತು, ಅದು ಸಂಡೇ ಇತ್ತು. ಶ್ರೀಮಂತ ಬಂದು ಸಂಡೇ ಇತ್ತು. ಸಂಡೇ ಆದಮೇಲೆ ನೆಕ್ಸ್ಟ್ ವೆಡ್ನೆಸ್ಡೇ ಬಂದುಬಿಟ್ಟು ಪೂಜೆ ಇತ್ತು. ಜಾಸ್ತಿ ಸುತ್ತ ಏನು ನೀವು ಫ್ರೆಂಡ್ಗಳಿಗೆಲ್ಲ ಬೈಕೊಳ್ತಿಲ್ಲ ಬಸ್ಸಿಂದ ನನಗೆ ಹೆಂಗೆ ಅಂದರೆ ನನಗೊಂಥರ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಡ್ಯಾಡಿ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಯಾರೊಬ್ಬರು ನನ್ನ ನೋಡಿ ಸೊ ಅವ್ರನ್ನ ನೆನೆಸ್ಕೊತಾರೆ ಅನ್ನೋದು ನನಗೊಂದು ತುಂಬ ಖುಷಿಯಾಗುತ್ತೆ. ಅಂಕಲ್ ನನ್ನ ಡ್ಯಾಡಿ ಬಗ್ಗೆ ಹೇಳ್ತಿದ್ರು, ಅವ್ರು ತುಂಬ ವರ್ಷದಿಂದ ಪರಿಚಯ ಇದ್ದರು ಅಂತ ಹೇಳ್ತಿದ್ರು. ಸೊ ನನಗೊಂಥರ ಪ್ರೌಡ್ ಫೀಲ್ ಆಗುತ್ತೆ. ಅಂಕಲ್ ಏನಂತ ಹೇಳ್ತಿದ್ರು ಅಂದರೆ ಸ್ವಲ್ಪ ನಮ್ಮ ಡ್ಯಾಡಿ ಸ್ವಲ್ಪ ಯಲಹಂಕದಲ್ಲಿ ತುಂಬ ಓಡಾಡ್ತಿದ್ರು ಅಲ್ವಾ. ಸೊ ಆವಾಗಿಂದ ಪರಿಚಯ ಇದ್ದರು, ಒಳ್ಳೆಯವರು, ಈ ಥರ ಎಲ್ಲ ಹೇಳ್ತಿದ್ರು. ಸೊ ಅವ್ರು ಇದ್ದಾರೋ ಇಲ್ವೋ ಬಟ್ ಸ್ಟಿಲ್ ಅವ್ರನ್ನ ನೆನೆಸ್ಕೊತಾರೆ ಅಲ್ವಾ. ನಾವಿನ್ನೂ ಅವ್ರ ಬಗ್ಗೆ ಹಿಂಗಿದ್ದಾರೆ ಅಂತ ಅವ್ರ ಮಕ್ಕಳಾಗಿ ನಮಗೆ ಸ್ವಲ್ಪ ಖುಷಿಯಾಗುತ್ತೆ. ನಾನು ಹಂಗೆ ಅಂಕಲ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟಾಗಿ ಆಲ್ರೆಡಿ ಮುಗಿತಾ ಬಂದಿತ್ತು. ಎಲ್ಲ ಪೂಜೆ ಮಾಡ್ತಿದ್ರು. ಸೊ ನಾನೇನು ಅಷ್ಟು ಈಚೆ ಕಡೆ ಇರಲಿಲ್ಲ, ಒಳಗಡೆನೇ ಕೂತಿದ್ದೆ. ಅಂಕಲ್ ಮಾತಾಡ್ತಿದ್ರು ಅಲ್ವ, ಅವ್ರನ್ನ ಅವ್ರ ಜೊತೆ ಮಾತಾಡ್ಕೊಂಡು ಕೇಳಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಾನು ಬ್ರಷಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ಪೂಜೆ ಮುಗ್ದು ಗಾಡಿಗಳಿಗೆಲ್ಲ ಪೂಜೆ ಮಾಡಿದ್ರು. ನೆಕ್ಸ್ಟ್ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಹೋಗ್ತಿದ್ವಿ. ಇಲ್ಲಿ ಸ್ಟೋರಲ್ಲಿ ನೇಲ್ ಪಾಲಿಶ್ ಆಗ್ತಿದ್ಲು ನನ್ನ ಫ್ರೆಂಡು. ಮತ್ತು ನನ್ನ ಆಫೀಸ್ ಕೊಲೀಗ್ ಒಬ್ಬರದು ಮನೆ ಗುರುಪ್ರವೇಶ ಇತ್ತು. ಹಾಗಾಗಿ ಆಫೀಸಿಂದ ಎಲ್ಲರೂ ಹೋಗಿದ್ರು. ಪೂಜೆ ಕೂಡ ಬಂದಿದ್ಲು.
ಪೂಜಾ ಬಂದ್ಬಿಟ್ಟು ನನ್ನ ಆಫೀಸ್ ಕೊಲೀಗು. ಸೊ ಎಲ್ಲ ಆಫೀಸಿಂದನೇ ಹೋಗಿದ್ವಿ. ನಾನಿಲ್ಲಿ ಸುಮ್ಮನೆ ಹಂಗೆ ಮಾತಾಡ್ತಿರೋದು, ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿ ಅಂದರೆ ಇಲ್ಲಿ ನೋ ರಿಯಾಕ್ಷನ್ಸ್ ಇಲ್ದಿರ ಏನು ಅಟ್ಲೀಸ್ಟ್ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ. ನಾವು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ, ಏನು ನೋಡಿ ಅಂತಲೂ ಹೇಳಿಲ್ಲ. ಆಮೇಲೆ ನೋಡಿದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡ್ತವ್ರೆ, ಏನು ಮೂಮೆಂಟ್ಸು ಇಲ್ಲ, ಹಂಗೆ ಕ್ಯಾಪ್ಚರ್ ಮಾಡಿದ್ದಾರೆ ಅವು. ಸೊ ಸ್ವಲ್ಪ ಹಂಗೆ ಮಾತಾಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮಾಡಿಕೊಂಡು ಇನ್ ಒನ್ ಫ್ರೇಮ್ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಹಂಗೆ ಇನ್ನೊಬ್ಬರು ಚಂದ್ರಣ್ಣ ಮನೆಗೆ ಹೋಗಿದ್ವಿ, ಅವರು ಕೂಡ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಮನೆಗೆ ಹೋಗಿ ಜ್ಯೂಸ್ ಕುಟ್ಕೊಂಡು ಬಂದ್ವಿ. ಮತ್ತು ಇದು ದೇವನಹಳ್ಳಿಯಿಂದ ವಿಜಯಪುರ ರೋಡಂತೂ ಒಂಥರ ವೈಬೇ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಮರ ಮಧ್ಯದಲ್ಲಿ ಹೋಗೋದು. ಲಾಸ್ಟಲ್ಲಿ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಮಲ್ಕೊಂಡಿದ್ಲು, ಪಾಪ ಅವಳಿಗೆ ಆಫೀಸ್ ಇದೆ, ನೈಟ್ ಶಿಫ್ಟ್ ಹೋಗ್ಬೇಕಿತ್ತು ಅಂದ್ಬಿಟ್ಟು ಹಾಗೆ ಮಲ್ಕೊಂಡಿದ್ಲು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನನ್ನ ಫ್ರೆಂಡ್ ರೇಖಾಗೆ ಮೆಹಂದಿ ಹಾಕಬೇಕಿತ್ತು, ಅವಳಿಗೂ ಮೆಹಂದಿ ಹಾಕಿ ಒನ್ ಡೇ ಮೆಹಂದಿ ಹಾಕಿದೆ. ನೆಕ್ಸ್ಟ್ ಡೇ ಅವಳು ಕ್ಯಾಪ್ ಹಾಕೋ ಅಂತ ನಾನು ಹೇಳ್ಬಿಟ್ಟು ಕಳಿಸಿದ್ದೆ, ಬಟ್ ಹಾಕ್ಕೊಂಡಿರಲಿಲ್ಲ. ಅದನ್ನು ಕೂಡ ನೆಕ್ಸ್ಟ್ ಡೇ ಬಂದಾಗ ನಾನೇ ಫೀಲ್ ಮಾಡಿದ್ದೀನಿ, ನೋಡಿ ನನ್ನ ಫ್ರೆಂಡ್ಸ್ ಹೆಂಗೆ ಅಂತ. ಒಂದು ಕೆಲಸ ನಾನು ಮಾಡಿದ್ರೆ ನೆಕ್ಸ್ಟ್ ಅದನ್ನು ಕಂಪ್ಲೇಂಟ್ ಕೂಡ ನಾನೇ ಮಾಡಬೇಕು. ಅವತ್ತು ಟೈಮ್ ಆಗಿಲ್ಲ, ಲೈಕ್ ಅವಳು ಆಟೋ ಬುಕ್ ಮಾಡಿಲ್ಲ ಅಂತ ಹೊರಟೋಯ್ತು. ಆದರೆ ನೆಕ್ಸ್ಟ್ ಡೇ ನಾನು ಮೆಹಂದಿ ಹಾಕ್ಕೊಂಡೆ, ನನಗೂ ಇಷ್ಟ ಆಯಿತು ಅಂತ. ಸೊ ಎಲ್ಲ ಮುಗೀತು. ಮತ್ತು ಇನ್ನೊಂದು ಫಂಕ್ಷನ್ ಇತ್ತು ಅಂತ ಅದಕ್ಕೆ ರೆಡಿ ಆಗ್ತಿದ್ದೀನಿ. ನಮ್ಮಮ್ಮ ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ನಾನು ನೋಡಿರ್ತೀನಿ, ನಮ್ಮಮ್ಮ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ರೆಡಿ ಆಗಿಬಿಟ್ಟು ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಹೋಗಿ ಮತ್ತು ಮೆಟ್ರೋಲ್ಲಿ ಹೋಗಿ, ಸೊ ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ 11 o'clock ಆಗಿತ್ತು. ಏನು ಫಂಕ್ಷನ್ ಇತ್ತು ಅಂತ ಗೆಸ್ ಮಾಡಿ ನೀವು. ಅಲ್ಲಿ ಊಟ ಮಾಡದೆ ವಾಪಸ್ ಏನೂ ಬಂದಿಲ್ಲ. ಸೊ ಎಲ್ಲರೂ ಸೇರಿಕೊಂಡು ಊಟ ಕೂಡ ಬಡಿಸಿದ್ವಿ. ನನಗೆ ಕೆಲಸ ಇದನ್ನು ಮಾಡು ಅಂತ ಹೇಳಿಸ್ಕೊಡೋಕ್ಕೂ ಮುಂಚೆನೇ ನಾನು ಕೆಲಸ ಮಾಡಬೇಕು. ಸೊ ನನಗೆ ಆ ಥರ ಇಷ್ಟ. ಹೆಂಗೆ ಅಂದರೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಿ ಹೇಳಬಾರ್ದು, ಲೈಕ್ ನೀನೇನು ಮಾಡಲ್ಲ ಸುಮ್ಮನೆ ಬರ್ತೀಯಾ ಹೋಗ್ತೀಯಾ ಈ ಥರ ಏನು ಹೇಳ್ಕೊಬಾರ್ದು. ನಾನು ಹೆಂಗೆ ಅಂದರೆ ಅವ್ರು ಹೇಳೋಕ್ಕೂ ಮುಂಚೆ ಇದನ್ನು ನಾನು ಮಾಡಬೇಕು. ವಾಪಸ್ ಮೆಟ್ರೋಲ್ಲಿ ಬಂದ್ವಿ. ಮೆಟ್ರೋ ಅಂತೂ ತುಂಬ ಜನ ಇದ್ದರು. ಮತ್ತು ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ಕಾರ್ತಿಕ್ ಮಾಸ ಸೋಮವಾರ ಇತ್ತು ಅಲ್ವಾ, ಅದ್ರದ್ದು. ನಾನು ಆಫೀಸ್ ಮುಗಿಸ್ಕೊಂಡು ಹಂಗೆ ಯಲಹಂಕದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ. ಕಾರ್ತಿಕ್ ಮಾಸ ಲಾಸ್ಟ್ ವಾರದಲ್ಲಿ ಎಲ್ಲ ದೇವ್ರನ್ನ ತರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಅದಂತೂ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. महालक्ष्मी समेत्य सकलदाप्य नमः वेदोक्तमं पुष्पाणि समर्पयामि. ಪಾದಯಾತ್ರೆ ಮಾಡಿಕೊಂಡು ಯಲಹಂಕ ಫುಲ್ ದೇವಸ್ಥಾನ ಎಲ್ಲ ನೋಡ್ತಿದ್ದೀವಿ ನಾವು. ಇದು ವೇಣುಗೋಪಾಲ ಸ್ವಾಮಿ. ಆಡು ಚಿನ್ನಿ ಆಡು ಮುನ್ನಿ ಆಡು. ಇದು 4ನೇ ದೇವಸ್ಥಾನ ನಾವು ಬರ್ತಿದ್ದದ್ದು, ಪಾಂಡುರಂಗ ಸ್ವಾಮಿ. ಅಲ್ಲಿ ಸನ್ಮಾನ ಮಾಡಿದರೆ ಇವ್ರು ನೋಡಿ ಹೆಂಗ ಕೊಡೋದು. ದೇವಸ್ಥಾನ ದೇವಸ್ಥಾನದಿಂದ ಬಂದ ತಕ್ಷಣ ನಮ್ಮ ಫೇಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಎಷ್ಟು ಪಟ್ಟು. ಆಲ್ಮೋಸ್ಟ್ ಒಂದು 5 ಟೆಂಪಲ್ಸ್ ಹೋಗ್ಬಿಟ್ಟು ಏನಕ್ಕೆ ಬಿಟ್ಟಿಟ್ಕೊಂಡು ಬಂದಿದ್ದೀನಿ. ಸೊ ಫೈನಲಿ ಆಲ್ಮೋಸ್ಟ್ 2 ವೀಕ್ಸಿಂದ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು.
ಅಂದರೆ ಸ್ವಲ್ಪ ಫಂಕ್ಷನ್ಸ್ ಇತ್ತು. ಸೊ ಹಾಗಾಗಿ ಒಂದೊಂದೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನೆಲ್ಲ ಮಿಕ್ಸಪ್ ಆಗಿ ಒಂದು 2 ವೀಕ್ಸಿಂದ ಮಾಡ್ತಿದ್ದೀನಿ. ಈ ಜಡೆ ಹಾಕ್ಕೊಳ್ಳೋದಕ್ಕಿಂತ ಬಿಚ್ಚೋದು ಸ್ವಲ್ಪ ಕಷ್ಟ ನೋಡಿ. ಅಮ್ಮ ಈ ಜಡೆಗೆ ಎಷ್ಟು ರಬ್ಬರ್ ಬ್ಯಾಂಡ್ಸ್ ಹಾಕಿದ್ದಾರೆ ಅಂತ ನಾನು ಕೌಂಟ್ ಮಾಡಿಬಿಟ್ಟು ಹೇಳ್ತೀನಿ ರೀ. ನಾನು ಜಡೆ ಬಿಚ್ಚಿದಾಗ ನನಗೆ ಎಷ್ಟು ರಬ್ಬರ್ ಸಿಕ್ಕಿದೆ, ಇಷ್ಟು ರಬ್ಬರು, ಇಷ್ಟು ಕ್ಲಿಪ್ಸು ನನ್ನ ಜಡೆಗೆ ನಮ್ಮಮ್ಮ ಹಾಕಿದ್ರು. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.